ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಗೂಗಲ್ ಆಡ್ಸೆನ್ಸ್ ಪಿನ್ ತಗೊಳೋದಕ್ಕೆ ಏನೆಲ್ಲ ಟಿಪ್ಸ್ ಫಾಲೋ ಮಾಡಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಒಂದು ಸ್ವಲ್ಪ ಮಾಹಿತಿಯನ್ನು ಶೇರ್ ಮಾಡೋಣ ಸ್ನೇಹಿತರೆ. ನಾನು ಚಾನಲ್ ಓಪನ್ ಮಾಡಿ ಸುಮಾರು ಒಂದು 10 ತಿಂಗಳಾಗಿದೆ, 10 ಮಂತ್ಸ್ ಆಗಿದೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ಚಾನಲ್ ಓಪನ್ ಮಾಡೋದಕ್ಕಿಂತ ಮುಂಚೆ ನಾನೇನು ಮಾಡಿದೆ ಅಂದರೆ ಒಂದು 2 ತಿಂಗಳು ಯೂಟ್ಯೂಬ್ ಬಗ್ಗೆ ಮಾಹಿತಿ ತಿಳ್ಕೊಂಡೆ. ಯೂಟ್ಯೂಬ್ ಅಂದ್ರೆ ಏನು, ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ಹೇಗೆ, ವಿಡಿಯೋ ಮಾಡೋದು ಹೇಗೆ, ಅದ್ರ ಬಗ್ಗೆ. ಈಗ ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಅಥವಾ ಯಾವುದೇ ಒಂದು ವ್ಯಾಪಾರ ವಹಿವಾಟು ಮಾಡಬೇಕಾದ್ರೆ ಏನೇ ಒಂದು ಮಾಡಬೇಕಾದ್ರೂ ಅದ್ರ ಬಗ್ಗೆ ನಮಗೆ ಗೊತ್ತಿರಬೇಕಲ್ವಾ ಸ್ನೇಹಿತರೆ. ಸ್ವಲ್ಪನಾದರೂ ಅದ್ರ ಬಗ್ಗೆ ವಿಷಯ ಗೊತ್ತಿದ್ರೆ ಅದನ್ನ ಮಾಡೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಾನೇನು ಮಾಡಿದೆ, ಒಂದು 2 ತಿಂಗಳು ಸುಮ್ಮನೆ ಈಗ ಯೂಟ್ಯೂಬಲ್ಲೇ ಸರ್ಚ್ ಮಾಡಿ ದೊಡ್ಡ ಯೂಟ್ಯೂಬರ್ಸ್ ತುಂಬ ಟಿಪ್ಸ್ ಕೊಟ್ಟಿರ್ತಾರೆ, ತುಂಬ ಯೂಟ್ಯೂಬ್ ಬಗ್ಗೆ ಮಾಹಿತಿ ಕೊಟ್ಟಿರ್ತಾರೆ, ತುಂಬ ವಿಡಿಯೋಸ್ಗಳಿರ್ತವೆ. ಹಾಗಾಗಿ ಯೂಟ್ಯೂಬ್ ಬಗ್ಗೆ 2 ತಿಂಗಳು ಸುಮ್ಮನೆ ನೋಡ್ತಾ ವಿಡಿಯೋಸ್ಗಳೆಲ್ಲ ನೋಡ್ತಾ ಸ್ವಲ್ಪ ಮಾಹಿತಿ ತಿಳ್ಕೊಂಡ್ಮೇಲೆ ಏನು ಮಾಡಿದೆ ಅಂದರೆ ಒಂದಿನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ. ಇವತ್ತಿಗೆ 10 ತಿಂಗಳಾಗಿದೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. 10 ತಿಂಗಳಿಗೆ ನನಗೆ ಗೂಗಲ್ ಆಡ್ಸೆನ್ಸ್ ಪಿನ್ ಬಂದಿದೆ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಪ್ರತಿ ದಿವಸ ಒಂದೊಂದು ವಿಡಿಯೋಸ್ ಹಾಕ್ತಾ ಬಂದೆ. ಅದು ನಾವು ವಿಡಿಯೋಸ್ ಹಾಕೋದಕ್ಕಿಂತ ಮುಂಚೆ ನಾವೊಂದು ಕಂಟೆಂಟನ್ನು ಆಯ್ಕೆ ಮಾಡ್ಕೋಬೇಕು. ಆ ಕಂಟೆಂಟ್ ಹೆಂಗಿರಬೇಕು ಅಂತಂದರೆ ಅದು ನಮಗೆ ಖುಷಿ ಕೊಡಬೇಕು, ನೋಡೋರ್ಗೂ ಸಹ ಅದು ಇಷ್ಟ ಆಗಬೇಕು. ಆಮೇಲೆ ಇವತ್ತಲ್ಲ ಮುಂದೆ ಯೂಟ್ಯೂಬ್ ಇರೋವರೆಗೂ ಕೂಡ ಆ ಕಂಟೆಂಟ್ ಮೇಲೆ ಒಂದು ವಿಷಯಗಳಿರಬೇಕು, ವಿಡಿಯೋಸ್ ಮಾಡೋಕ್ಕೆ ಸಬ್ಜೆಕ್ಟ್ ಇರಬೇಕು. ಆ ರೀತಿ ಒಂದು ಆಯ್ಕೆ ಮಾಡ್ಕೋಬೇಕು. ಒಂದು ಕಂಟೆಂಟನ್ನು ನಾವು ಫಸ್ಟು ಚೂಸ್ ಮಾಡುವಾಗಲೇ ಆ ರೀತಿ ಒಂದು ಒಳ್ಳೆ ಕಂಟೆಂಟನ್ನು ಆಯ್ಕೆ ಮಾಡ್ಕೋಬೇಕು. ಯಾಕೆಂದರೆ ನಾನು ಮಾಡಿರೋ ತಪ್ಪೇನಿಲ್ಲ ಅಂದರೆ ಆ ಕಂಟೆಂಟನ್ನು ಪದೇ ಚೇಂಜ್ ಮಾಡೋದು ಹೋಗಿ. ಈಗ ಬೇರೆಯವರು ವಿಡಿಯೋಸ್ ಮಾಡ್ತಾರೆ ಒಂದು ಕಂಟೆಂಟ್ ಮೇಲೆ, ಆ ವಿಡಿಯೋ ನೋಡ್ತೀನಿ, ಅದು ಜಾಸ್ತಿ ವ್ಯೂಸ್ ಬಂದಿರುತ್ತೆ, ಜಾಸ್ತಿ ಅದು ಓಡಿರುತ್ತೆ ವಿಡಿಯೋ. ನಾನು ಇದೇ ಥರ ವಿಡಿಯೋ ಮಾಡೋಣಲ್ವ ಅಂತ ಮತ್ತೆ ಬರೋದು, ನನ್ನ ಬಯೋದಲ್ಲಿ ಹೋಗೋದು, ಅದನ್ನು ಚೇಂಜ್ ಮಾಡೋದು. ಹೀಗೆ ಪದೇ ಚೇಂಜ್ ಮಾಡೋ ಅಂತ ನಾನು ಮಾಡಿರೋ ತಪ್ಪು ನೀವು ಮಾಡಬೇಡಿ ಸ್ನೇಹಿತರೆ. ಒಂದ್ಸಲ ಕಂಟೆಂಟ್ ಅದು ಇಂಥದ್ದು ಅಂತ ಫಿಕ್ಸ್ ಆದಮೇಲೆ ಅದು ಅಲ್ಲಿ ಬಯೋದಲ್ಲಿ ಬರೆದ್ಮೇಲೆ ಅದ್ರ ಪ್ರಕಾರನೇ ವಿಡಿಯೋ ಮಾಡ್ಕೊಂಡು ಹೋಗಬೇಕು. ಪ್ರತಿದಿನ ನಾವು ವಿಡಿಯೋಸ್ ಹಾಕಬೇಕಾಗುತ್ತೆ. ಆ ವಿಡಿಯೋಸು ಕ್ಲಾರಿಟಿ ಇರಬೇಕು, ಕ್ವಾಲಿಟಿ ಇರಬೇಕು, ಥಂಬ್ನೇಲನ್ನು ಅಟ್ರಾಕ್ಟಿವ್ ಆಗಿ ಮಾಡಬೇಕು, ಒಳ್ಳೆ ಮಾತಾಡೋ ಸ್ಕಿಲ್ ಇರಬೇಕು. ಮತ್ತು ಈ ರೀತಿ ಇದ್ದು ಪ್ರತಿದಿನ ಲಾಂಗ್ ವಿಡಿಯೋಸ್ಗಳು ಆದಷ್ಟು ಹಾಕಬೇಕು. ಹಾಗಾಗಿ ವಿಡಿಯೋಸ್ ಹಾಕಬೇಕು. ಆಮೇಲೆ ಜೊತೆಗೆ ಲೈವ್ ಮಾಡಬೇಕು. ನಾನು ಲೈವ್ ಕೂಡ ಮಾಡ್ತಿದ್ದೆ. ಲೈವ್ ಮಾಡಬೇಕು, ಮತ್ತು ನಮ್ಮ ಲೈವಿಗೆ ಬಂದವ್ರಿಗೆ ಸಪೋರ್ಟ್ ಮಾಡಬೇಕು, ಮತ್ತು ಅವರು ಲೈವಿಗೆ ನಾವು ಹೋಗಬೇಕು, ಮತ್ತು ಕಮೆಂಟ್ಗಳು ಮಾಡ್ತಾ ಇರಬೇಕು. ನಮ್ಮ ಕಮೆಂಟ್ಗಳು ಮಾಡಿದವ್ರಿಗೆ ಒಳ್ಳೊಳ್ಳೆ ರಿಪ್ಲೈ ಕೊಡ್ತಾ ಇರಬೇಕು. ಹೀಗೆ ಎಲ್ರಿಗೂ ಒಳ್ಳೆ ಮನಸ್ಸಿನಿಂದ ಸಪೋರ್ಟ್ ಮಾಡ್ತಾ ನಾವು ಖುಷಿಯಾಗಿ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾ ಹೋಗ್ತಾ ಇರಬೇಕು. ಯೂಟ್ಯೂಬ್ ರೂಲ್ಸಲ್ಲಿ ಇರೋದೇನೆಂದರೆ 1000 ಸಬ್ಸ್ಕ್ರೈಬರು 365 ದಿನದೊಳಗೆ 4000 ವಾಚ್ ಟೈಮ್ ಮಾಡಬೇಕು. ನಾವು ಮೊದಲೇ ಫಿಕ್ಸ್ ಆಗಿಬಿಡ್ಬೇಕು ಸ್ನೇಹಿತರೆ. 365 ದಿವಸ 365 ವಿಡಿಯೋ ಫಿಕ್ಸ್ ಆಗಿಬಿಡ್ಬೇಕು. ಎಷ್ಟೇ ಕಡಿಮೆ ವ್ಯೂಸ್ ಬಂದರೂ ಬೇಜಾರು ಮಾಡ್ಕೋಬಾರ್ದು. ಹಂಗಾಗಿ ಎಷ್ಟೇ ನಮ್ಮ ವಿಡಿಯೋ ಓಡ್ದಿದ್ರು ನಾವು ಬೇಜಾರು ಮಾಡ್ಕೊಂಡೆ, ಆತ್ಮಸ್ಥೈರ್ಯನ ಕಳ್ಕೊಂಡೆ ಪಾಸಿಟಿವ್ ಆಗಿ ನಾವು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾ ಹೋಗ್ತಾ ಇರಬೇಕು. ಅದು ಒಂದಲ್ಲ ಒಂದು ದಿನ ನಮಗೆ ಸಕ್ಸಸ್ ಕೊಟ್ಟೇ ಕೊಡುತ್ತೆ. ನಾವು ಒಳ್ಳೆ ಮನಸ್ಸಿನಿಂದ ಎಲ್ರಿಗೂ ಸಪೋರ್ಟ್ ಮಾಡ್ತಾ ಹೀಗೆ ಸಪೋರ್ಟ್ ತಗೊಳ್ತಾ ಹೋಗಬೇಕು. ಫಸ್ಟು ಲೈವ್ ಮಾಡಿದೆ, ಆಮೇಲೆ ಶಾರ್ಟ್ ವಿಡಿಯೋಸ್ಗಳು ಹಾಕ್ತಿದ್ದೆ. ಲೈವ್ ಮಾಡುವಾಗ ತುಂಬ ಜನ ಯೂಟ್ಯೂಬಲ್ಲಿ ಸಿಸ್ಟರ್ಸ್ಗಳು ಪರಿಚಯ ಆದರು. ಒಳ್ಳೊಳ್ಳೆ ಸಿಸ್ಟರ್ಸ್ ಸಿಕ್ಕಿದ್ದಾರೆ, ತುಂಬ ಖುಷಿ ಆಗುತ್ತೆ. ಹೀಗೆ ಲೈವ್ ಮಾಡ್ತಾ ಇರಬೇಕು, ವಿಡಿಯೋ ಹಾಕ್ತಾ ಇರಬೇಕು, ಲೈವಿಗೆ ಸಪೋರ್ಟ್ ಮಾಡ್ತಾ ಇರಬೇಕು, ಆ ವಿಡಿಯೋಗೂ ಸಪೋರ್ಟ್ ಮಾಡ್ತಾ ಇರಬೇಕು, ಆ ವಿಡಿಯೋಗೆ ಕಮೆಂಟ್ಗೆ ರಿಪ್ಲೈ ಮಾಡ್ತಾ ಇರಬೇಕು. ಹೀಗೆ ಎಲ್ಲ ಆ್ಯಕ್ಟಿವಿಟಿನೂ ಮಾಡ್ತಾ ಇರಬೇಕು. ಸ್ವಲ್ಪ ದಿನ ಎಫರ್ಟ್ ಹಾಕಬೇಕು ಸ್ನೇಹಿತರೆ. ಫಸ್ಟ್ ಯೂಟ್ಯೂಬಲ್ಲಿ ಎಫರ್ಟ್ ಹಾಕಿ ಕೆಲಸ ಮಾಡಬೇಕು. ಆವಾಗ ಅದ್ರ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆಯಿಂದ ಖುಷಿಯಿಂದ ವಿಡಿಯೋ ಮಾಡ್ತಾ ಹೋಗ್ಬೇಕು ಅಷ್ಟೇ. ದೊಡ್ಡ ಯೂಟ್ಯೂಬರ್ಸಲ್ಲಿ ನಾನು ಆಯ್ಕೆ ಮಾಡ್ಕೊಂಡಿದ್ದು ಭರತ್ನ ವಿಡಿಯೋಸ್ ನೋಡ್ತಾ ಹೋದೆ. ಯಾಕೆಂದರೆ ಎಲ್ಲ ಯೂಟ್ಯೂಬ್ ರೂಲ್ಸು ರೆಗ್ಯುಲೇಷನ್ಗಳು ಹೆಂಗೆ ಮಾಡಬೇಕು ಬಿಡಬೇಕು ತುಂಬ ಸಾಕಷ್ಟಿದೆ ಸ್ನೇಹಿತರೆ ಯೂಟ್ಯೂಬಲ್ಲಿ. ನಾನು ಇವಾಗ ಅರ್ಧ ಕಲ್ತಿದ್ದೀನಿ ಅಷ್ಟೇ, ಇನ್ನು ಯೂಟ್ಯೂಬಲ್ಲಿ ಕಲಿಯೋದು ತುಂಬ ಇದೆ. ಹಾಗಾಗಿ ಆ ಭರತ್ನ ವಿಡಿಯೋಸ್ ನೋಡ್ತಾ ವಿಷಯಗಳು ತಿಳ್ಕೊಳ್ತಾ, ಅದರಲ್ಲೂ ಗೊತ್ತಾಗ್ದಲೇ ಇರೋಂಥ ವಿಚಾರಗಳನ್ನೆಲ್ಲ ಭರತ್ನೇ ಕೇಳಿ ತಿಳ್ಕೊಳ್ತಾ, ಅವರ ಚಾನಲಲ್ಲಿ ಅವ್ರ ಫೋನ್ ನಂಬರ್ ಇರುತ್ತೆ, ಆ ಫೋನ್ ಮಾಡೋದು, ಮೆಸೇಜ್ ಮಾಡಿ ಅವ್ರನ್ನೇ ಕೇಳಿ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಮಾಡ್ತಾ ಹೀಗೆ ವಿಡಿಯೋಸ್ಗಳೆಲ್ಲ ಹಾಕ್ತಾ ಕೊನೆಗೆ ನಂದು 3000 ವಾಚ್ ಅವರು, 1000 ಮೇಲೆ ಸಬ್ಸ್ಕ್ರೈಬರ್ ಆಗಿದೆ. ಹಾಗಾಗಿ ಆಫ್ ಮೋನೋ ಮಾಡ್ಕೊಳೋ ಅವಕಾಶ ಸಿಕ್ತು, ಆಫ್ ಮೋನೋ ಮಾಡ್ಕೊಂಡಿದ್ದೀನಿ. ಇನ್ನೇನು 4000 ಹತ್ತತ್ರ ಇದೆ ಫುಲ್ ಮೋನೋ ಆಗೋಕ್ಕೆ. ಈಗ ಆ ನಡುವೆ ಗೂಗಲ್ ಆಡ್ಸೆನ್ಸ್ ಪಿನ್ ಬಂತು ನನಗೆ. ಇದಕ್ಕೆ ಅಪ್ಲೈ ಮಾಡಿದೆ, ಗೂಗಲ್ ಆಡ್ಸೆನ್ಸ್ ಪಿನ್ ಬಂತು. ನಮ್ಮದೊಂದು ಮೆಮೊರೀಸ್ ಇರುತ್ತೆ, ಈ ವಿಡಿಯೋ ಮುಖಾಂತರ ನಮ್ಮ ಮೆಮೊರೀಸನ್ನು ಸ್ಟೋರೇಜ್ ಮಾಡಿ ಇಟ್ಕೋಬೋದು ನಾವು.
3,000 ವಾಚ್ ಅವರು ಮತ್ತು 1,000 ಸಬ್ಸ್ಕ್ರೈಬರ್ ಆದಮೇಲೆ ಆಫ್ ಮೋನೋ ಆದಮೇಲೆ ನಾವು ಏನು ಮಾಡಬೇಕು ಅಂದರೆ ಅಡ್ರೆಸ್ ವೆರಿಫಿಕೇಷನ್ ಮಾಡಬೇಕು, ID ವೆರಿಫಿಕೇಷನ್ ಮಾಡಬೇಕು, ಮತ್ತು ಟ್ಯಾಕ್ಸ್ ಇನ್ಫಾರ್ಮೇಷನ್ ಫಿಲ್ ಮಾಡಬೇಕು, ಮತ್ತು ಬ್ಯಾಂಕ್ದು ಡೀಟೇಲ್ಸ್ ಫಿಲ್ ಮಾಡಬೇಕು. ಇವು 4 ಆಪ್ಷನ್ ಇರುತ್ತೆ. ಇವು 4 ಆಪ್ಷನ್ ಫಿಲ್ ಮಾಡಿದ್ಮೇಲೆ ಮತ್ತೆ ಇನ್ನೇನು ಮಾಡೋ ಪ್ರೊಸೆಸ್ ಇರಲ್ಲ. ಯೂಟ್ಯೂಬ್ ರೂಲ್ಸು ರೆಗ್ಯುಲೇಷನ್ಗಳ ಒಳಪಟ್ಟು ನಾವು ವಿಡಿಯೋ ಮಾಡ್ತಾ ಹೋದರೆ ಸಾಕು ಸ್ನೇಹಿತರೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.